ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡಿಸಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬ್ರಹ್ಮಾಂಡ ಗುರೂಜಿರವರು ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಬಗ್ಗೆ, ಮದುವೆ ಬಗ್ಗೆ, ಇಲ್ಲಿ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಹೇಳಿದ್ದಾರೆ. ಏನಿದು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಬ್ರಹ್ಮಾಂಡ ಗುರೂಜಿಯವರು ಗಿಲ್ಲಿ ಮತ್ತು ಕಾವ್ಯರ ಬಗ್ಗೆ ಬಹುಶಃ ಅವರೊಂದು ಜಾತಕ ಮುಂದಿನ ಒಂದು ದಿನಗಳಲ್ಲಿ ಅವರು ಮದುವೆ ಆಗ್ತಾರಾ ಅಥವಾ ಅವರೊಂದು ಲೈಫ್ನಲ್ಲಿ ಬೇರೆದವರು ಬರ್ತಾರಾ ಅಂತಂದು ಹೇಳ್ತಾರೆ. ಇಲ್ಲಿ ಬ್ರಹ್ಮಾಂಡ ಗುರೂಜಿದವರು ಗಿಲ್ಲಿಯವರೊಂದು ಜಾತಕ ನೋಡ್ತಾರೆ, ಕಾವ್ಯವರೊಂದು ಜಾತಕ ನೋಡ್ತಾರೆ, ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರೊಂದು ಮದುವೆ ಬಗ್ಗೆ ಇವಾಗ ಎಲ್ಲ ಒಂದು ಅಭಿಮಾನಿಗಳ ಒಂದು ಆಸೆ, ಕ್ಯೂರಿಯಾಸಿಟಿ ಏನಪ್ಪ ಅಂದರೆ ಗಿಲ್ಲಿ ಮತ್ತು ಕಾವ್ಯರ ಮದುವೆ ಯಾವಾಗ, ಅವಾಗ ಇಲ್ಲಿ ಎಲ್ಲ ಒಂದು ಅಭಿಮಾನಿಗಳು ಸೇರಿ ಯಾವಾಗಾದರೂ ಗಿಲ್ಲಿ ಮತ್ತು ಕಾವ್ಯರ ಮದುವೆ ಆಗಬೇಕು ಅಂತಂದು ಹೇಳ್ತಾ ಇದ್ರು. ಇಲ್ಲಿ ದೇವರು ಕೂಡ ಆಶೀರ್ವಾದ ಕೊಟ್ಟಿದ್ದೆ. ಇಲ್ಲಿ ಬ್ರಹ್ಮಾಂಡ ಗುರೂಜಿಯವರು ಅವರ ಒಂದು ಜಾತಕ ನೋಡಿದ ತಕ್ಷಣ ಇವರು ತುಂಬ ಅನ್ಯೋನ್ಯವಾಗಿದ್ದಾರೆ, ಫ್ರೆಂಡ್ಸ್ ಥರ, ಸ್ನೇಹಿತರ ಥರ ಇದ್ದಾರೆ. ಮುಂದಿನ ಒಂದು ದಿನಗಳಲ್ಲಿ ಇದೇ ಥರ ಬಾಂಡಿಂಗ್ ಇದ್ದರೆ ಅವರು ಮದುವೆ ಆಗುವ ಒಂದು ಸಾಧ್ಯತೆ ಇದೆ. ಆದರೆ ಇಲ್ಲಿ ಅವರು ದೂರ ಆಗಬಾರ್ದು. ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ ಹೇಗೆ ಇದ್ರೋ ಅದೇ ಥರ ಮುಂದಿನ ಒಂದು ದಿನಗಳಲ್ಲಿ ಅವರು ಯಾವುದೇ ಥರ ಒಂದು ಬ್ರೇಕ್ ಅಂದರೆ ಅವರ ಒಂದು ಬಗ್ಗೆ ಭಿನ್ನಾಭಿಪ್ರಾಯ ಮೂಡಬಾರದು. ಮೂಡಿದರೆ ಅವರೊಂದು ಫ್ಯೂಚರ್ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಇಷ್ಟೇ ಒಂದು ಕ್ಲೋಸ್ನೆಸ್, ಅವರ ಒಂದು ಅನ್ಯೋನ್ಯತೆ ಹೀಗೆ ಇದ್ದರೆ, ಕಂಟಿನ್ಯೂ ಇದ್ದರೆ ಮುಂದಿನ ಒಂದು ದಿನಗಳಲ್ಲಿ ಕಾವ್ಯ ಮತ್ತು ಗಿಲ್ಲಿಯವರು ಮದುವೆ ಆಗ್ಬೋದು ಅಂತಂದು ಬ್ರಹ್ಮಾಂಡ ಗುರೂಜಿದವರು ಹೇಳಿದ್ದಾರೆ. ಇಲ್ಲಿ ಕೊನೆಗೂ ಇಡೀ ಕರ್ನಾಟಕರ ಒಂದು ಅಭಿಮಾನಿಗಳ ಒಂದು ಆಸೆ ಇವಾಗ ಈಡೇರಿದೆ. ಬಟ್ ಇಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಒಂದು ನಡವಳಿಕೆ, ಬಿಹೇವಿಯರ್, ಅವರ ಒಂದು ಕಾಂಟ್ಯಾಕ್ಟ್ ಡೈಲಿ ಹೇಗೆ ಇವಾಗ ಬಿಗ್ ಬಾಸ್ ಮುಗಿದ ತಕ್ಷಣ ಹೇಗೆ ಕ್ಲೋಸ್ನೆಸ್ಸು ಮತ್ತು ಅನ್ಯವಾಗಿ ಡೈಲಿ ಕಾಲ್ ಮತ್ತು ಮೆಸೇಜ್ನಲ್ಲಿ ಸ್ನೇಹಿತರು ಪ್ಯೂರ್ ಬಾಂಡಿಂಗ್ ಇದ್ರೋ ಅದೇ ಒಂದು ಕ್ಷಣಗಳು, ಅದೇ ಒಂದು ಪ್ಯೂರ್ ಬಾಂಡಿಂಗ್ ಕೊನೆವರೆಗೂ ಇದ್ದರೆ ಖಂಡಿತವಾಗಲೂ ಗಿಲ್ಲಿ ಮತ್ತು ಕಾವ್ಯರ ಮದುವೆ ಫಿಕ್ಸ್ ಆಗೋದಂತೂ ಗ್ಯಾರಂಟಿ. ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಒಂದು ಮನೆಯಲ್ಲೂ ಕೂಡ ಮಾತುಕತೆ ಆಗ್ತಾ ಇದೆ. ಗಿಲ್ಲಿ ಮನೆಯಲ್ಲಂತೂ ಕೂಡ ಫುಲ್ ಮಾತುಕತೆ ಆಗ್ತದೆ. ಇಡೀ ಕರ್ನಾಟಕ ಜನರೇ ಒಂದು ಮೆಚ್ಚಿದಂಥ ಜೋಡಿನ ನಾವ್ಯಾಕೆ ದೂರ ಮಾಡ್ಬೋದು, ಆದಷ್ಟು ಬೇಗನೆ ಅವರೊಂದು ಲೈಫ್ನಲ್ಲಿ ಅವರೇ ಬರಬೇಕು ಅಂತ ಬರೆದಿದ್ರೆ ಖಂಡಿತವಾಗಲೂ ಗಿಲ್ಲಿಯ ಒಂದು ಬಾಳಲ್ಲಿ ಕಾವ್ಯರು ಬಂದರೆ ತುಂಬ ಖುಷಿಯಾಗುತ್ತದೆ. ಅಷ್ಟೊಂದು ಖುಷಿ ಪಡ್ತಾರೆ ಇಡೀ ಕರ್ನಾಟಕ ಜನರೆಲ್ಲ, ಇಡೀ ದೇಶದಂತ ಬೇರೆ ದೇಶದವರು ಕೂಡ ಗಿಲ್ಲಿಯ ಒಂದು ಫ್ಯಾನ್ಸ್ ಆಗಿದ್ದಾರೆ. ಆರ್ಮಿ ಒಂದು ಸೈನಿಕರು ಕೂಡ ಫ್ಯಾನ್ಸ್ ಆಗಿದ್ದಾರೆ. ಅಷ್ಟೊಂದು ಕಾಮಿಡಿ ಆ್ಯಕ್ಟ್ ಮಾಡ್ತಾ ಗಿಲ್ಲಿ ಇಡೀ ಕರ್ನಾಟಕ ಜನರ ಒಂದು ಮನಸ್ಸನ್ನು ಗೆದ್ದಂಥ ಗಿಲ್ಲಿಯವರು ಇವಾಗ ದೊಡ್ಡ ಒಂದು ಸಿನಿಮಾದಲ್ಲಿ ಇವಾಗ ಚಾನ್ಸ್ ಕೊಟ್ಟಿದೆ. ಇವಾಗ ಬ್ಯುಸಿ ಶೆಡ್ಯೂಲ್ಸ್, ತುಂಬ ಪ್ರೋಗ್ರಾಮ್ಸ್ ಇದೆ, ಇವೆಂಟ್ ಇದೆ. ಅವರ ಒಂದು ಸಂಭಾವನೆ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಅವರ ಒಂದು ಸಂಭಾವನೆ ಕೂಡ ಇಲ್ಲಿ ಸಾಕಷ್ಟು ಪ್ರೋಗ್ರಾಮಲ್ಲಿ, ಯಾವ ಒಂದು ಪ್ರೋಗ್ರಾಮಲ್ಲಿ ಹೋಗ್ತಾರೆ ಅವರಿಗೆ ಸಂಭಾವನೆ ಕೊಡ್ತಾರೆ, ಪೇಮೆಂಟ್ ಕೊಡ್ತಾರೆ. ಕಾವ್ಯರು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಹೋಗ್ತಾ ಇದ್ರು. ಬಟ್ ಇವಾಗ ಅವರ ಒಂದು ಕ್ರೇಜ್ ಕಡಿಮೆ ಆಗ್ತಾ ಇದೆ. ಆದರೆ ಗಿಲ್ಲಿಯ ಒಂದು ಕ್ರೇಜ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಆವಾಗ ಗಿಲ್ಲಿ ಮತ್ತು ಕಾವ್ಯವರು 1-2 ತಿಂಗಳ ಒಂದು ಕಾವ್ಯರು ಕೂಡ ಕ್ರೇಜ್ ಇತ್ತು. ಬಟ್ ಗಿಲ್ಲಿಯ ಒಂದು ಕ್ರೇಜ್ ಇವಾಗ ಜಸ್ಟ್ 5 ತಿಂಗಳಾಯಿತು. ಈ ಒಂದು ತಿಂಗಳಾದರೆ ನೆಕ್ಸ್ಟ್ ಸೀಸನ್ ಬರ್ಬೋದು. ಆದರೆ ಇಡೀ ಒಂದು ಕರ್ನಾಟಕ ಜನರೇ ಮತ್ತೆ ಇಡೀ ಒಂದು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 13 ಬಂದರೂ ಕೂಡ ಗಿಲ್ಲಿಯ ಒಂದು ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಫಾಲೋವರ್ಸ್ ಮತ್ತು ಫಾಲೋಯಿಂಗ್ ಅಭಿಮಾನಿಗಳು, ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಜಾಸ್ತಿ ಫ್ಯಾನ್ಸ್ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಆದಷ್ಟು ಬೇಗನೆ ಅವರೊಂದು ಕನಸು ಕೂಡ ಡ್ರೀಮ್ ಫುಲ್ಫಿಲ್ ಆಗುತ್ತದೆ. ಕೊನೆಗೂ ಬ್ರಹ್ಮಾಂಡ ಗುರೂಜಿಯವರು ಗಿಲ್ಲಿ ಮತ್ತು ಕಾವ್ಯರ ಬಗ್ಗೆ ಇಲ್ಲಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಾವ್ಯರು ಕೂಡ ಅವರು ಏನನ್ನು ಹಂಚಿಕೊಂಡಿಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರ ಒಂದು ಲೈಫ್ನಲ್ಲಿ ಏನಾಗುತ್ತೆ, ಏನು ಕತೆ ಅಂತಂದು ಯಾರಿಗೂ ಗೊತ್ತಿಲ್ಲ. ಇವಾಗಲೇ ಏನಾದರೂ ನಾನು ಓಕೆ ಅಂದ್ಬಿಟ್ರೆ ಅವರೊಂದು ಫ್ರೆಂಡ್ಶಿಪ್ ಪ್ಯೂರ್ ಸ್ನೇಹಿತರನ್ನ ಥರ ನಾನು ಫೀಲ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಆ ಥರ ಫೀಲಿಂಗ್ಸ್ ಇಲ್ಲ ಅಂತಂದು ಕಾವ್ಯ ಅವರು ಒಂದು ಪ್ರೋಗ್ರಾಮ್ನಲ್ಲಿ ಡೈರೆಕ್ಟಾಗಿ ಹೇಳಿದರು. ಆದರೆ ಗಿಲ್ಲಿ ಅವರು
ಕೂಡ ಅವರು ಇಂಡೈರೆಕ್ಟಾಗಿ ನನ್ನ ಮನಸ್ಸಲ್ಲಿ ನೀನೇ ಇದೆಯಾ, ಬಾರೆ ಬಾರೆ ನನ್ನ ಕಲ್ಯಾಣ ಮಂಟಪಕ್ಕೆ ಬಾ ಅಂತಂದು ಇಂಡೈರೆಕ್ಟಾಗಿ ಸಾಂಗ್ ಕೂಡ ಹಾಡಿದರು. ಇಡೀ ಬಿಗ್ ಬಾಸ್ ಸ್ಟೇಜ್ ಕಲರ್ಸ್ ಕನ್ನಡ ಒಂದು ಶೋನಲ್ಲೇ ಇಲ್ಲಿ ಗಿಚ್ ಗಿಲಿ ಜೂನಿಯರ್ನಲ್ಲೇ ಕೂಡ ಹೇಳಿದರು. ಹಾಗೆ ಇಲ್ಲಿ ನೋಡಿ ಎಲ್ಲ ಒಂದು ಇಡೀ ಕರ್ನಾಟಕ ಜನರ ಒಂದು ಕ್ವಶನ್ ಏನಪ್ಪ ಅಂದರೆ ಗಿಲ್ಲಿ ಕಾವ್ಯರ ಮದುವೆ ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ. ಇಲ್ಲಿ ಎಲ್ಲ ಒಂದು ಸೋಷಲ್ದಲ್ಲಿ ಕೊಡ್ತಾ ಇದ್ದಾರೆ. ಗಿಲ್ಲಿ ಕಾವ್ಯವರು ಇದೇ ಒಂದು ಜೂನ್ ಒಳಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಫಿಕ್ಸ್ ಆಗ್ತಾ ಇದೆ ಅಂತಂದು, ಮದುವೆ ಕೂಡ ಫಿಕ್ಸ್ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತಂದು ಸುಳ್ಳೆ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಗಿಲ್ಲಿ ಮತ್ತು ಕಾವ್ಯರ ಬಗ್ಗೆ ಇಲ್ಲಿ ಎಂಗೇಜ್ಮೆಂಟ್ ಇಲ್ಲ, ಮಾತುಕತೆ ಇಲ್ಲ, ಏನೂ ಇಲ್ಲ. ಅವ್ರ ಫ್ಯೂಚರ್ ಬಗ್ಗೆ, ಕಾವ್ಯವರ ಫ್ಯೂಚರ್ ಬಗ್ಗೆ ಅವರು ಸಿನಿಮಾದಲ್ಲಿ ಅವ್ರಿಗೂ ಕೂಡ ಆಫರ್ಸ್ ಬಂದಿದೆ, ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಗಿಲ್ಲಿಗೂ ಕೂಡ ಆಫರ್ಸ್ ಡೈರೆಕ್ಟರ್ ಮತ್ತು ಹೀರೋ ಕ್ಯಾರೆಕ್ಟರ್ನಲ್ಲಿ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಗಿಲ್ಲಿ ಒಂದು ಕಾವ್ಯ ಮತ್ತು ಮದುವೆ ಫಿಕ್ಸ್ ಆಗಿಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ. ಅವರೇ ಸೋಷಲ್ದಲ್ಲಿ ಎಲ್ಲ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಗುತ್ತೆ. ಗಿಲ್ಲಿ ಮತ್ತು ಕಾವ್ಯರ ಮದುವೆ ಮತ್ತು ಎಂಗೇಜ್ಮೆಂಟ್ ಫಿಕ್ಸ್ ಆದರೆ ಇಡೀ ಕರ್ನಾಟಕ ಜನರೇ ಖುಷಿ ಪಡ್ತಾರೆ, ಎಲ್ಲರಿಗೂ ಫೇಮಸ್ ಆಗ್ಬೋದು. ಬಟ್ ಇಲ್ಲಿ ಗಿಲ್ಲಿ ಕಾವ್ಯವರು ಇವತ್ತಿನ ಒಂದು ದಿನಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಎಂಗೇಜ್ಮೆಂಟ್ ಮತ್ತು ಮದುವೆ ಆಗ್ಬೋದು. ಬ್ರಹ್ಮಾಂಡ ಗುರೂಜಿ ಪ್ರಕಾರ ಆಗ್ಬೋದು. ಇಷ್ಟೇ ಅನನ್ಯ ಮತ್ತು ಇಷ್ಟೇ ಪ್ರೀತಿ ಇದ್ದರೆ, ಅವರ ಒಂದು ಒಡನಾಟನಲ್ಲಿ ಇಷ್ಟೇ ಒಂದು ಕೇರಿಂಗ್ ಇದ್ದರೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ಆದರೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತಂದು ಸುಳ್ಳು ಸುದ್ದಿ ಹಬ್ತಾ ಇದೆ. ಹಾಗೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರು ಆದಷ್ಟು ಬೇಗನೆ ಮದುವೆ ಆಗಲಿ, ಎಲ್ಲ ಒಂದು ಅಭಿಮಾನಿಗಳಿಗೂ ಗುಡ್ ನ್ಯೂಸ್ ಕೊಡಲಿ ಅಂತಂದು ನಮ್ಮದು ಆಸೆ ಇದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ಗಿಲ್ಲಿ ಕಾವ್ಯರ ಒಂದು ಪೇರ್ ಹೇಗಿದೆ ಮತ್ತು ಅವರ ಒಂದು ಲೈಫ್ನಲ್ಲಿ ಯಾರಿದ್ದರೆ ತುಂಬ ಖುಷಿ ಪಡ್ತಾರೆ ಅಂತಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.